ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಆಗರಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಒಂದಾದ ಮೇಲೆ ಒಂದು ಪ್ರಕರಣಗಳು ಬಯಲಿಗೆ ಬರ್ತಾ ಇವೆ. ವಿಬ್ಗಯರಾಯಿತು, ಈಗ ಮತ್ತೊಂದು ಶಾಲೆಯ ಸರದಿ. ಅಂದರೆ ಮಕ್ಕಳು ಸುರಕ್ಷಿತವಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಪದೇ ಪದೇ ರವಾನೆ ಆಗ್ತಿರುವಂಥದ್ದು. ಬಹುಶಃ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಸಮಾಜದಲ್ಲಿ ಇನ್ನೊಂದಿಲ್ಲ. ಬನ್ನಿ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ನಿರಂಜನ ಆರಾಧ್ಯ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಶಿಕ್ಷಣ ತಜ್ಞರು. ಮತ್ತೊಬ್ಬ ಶಿಕ್ಷಣ ತಜ್ಞರು ಶಶಿಕುಮಾರ್, ಕಾರ್ಯದರ್ಶಿ ಖಾಸಗಿ ಶಾಲೆಗಳ ಸಂಘ. ಜೊತೆಗೆ ಶಿವರಾಮೇಗೌಡರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಪ್ರವೀಳ ನೇಸರ್ಗಿ ನಮ್ಮೊಂದಿಗೆ ನೇರ ಸಂಪರ್ಕದ ಮುಖಾಂತರ ಬರ್ತಾರೆ. ಜೊತೆಗೆ ಶಂಕರ್ ಮಹಾದೇವ ಬಿದಿರಿಯವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗುವಂಥ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ಯಾಕಂದರೆ 3 ಇನ್ಸಿಡೆಂಟ್ಗಳು ನಮ್ಮ ಎದುರುಗಡೆ ಇರುವಂಥದ್ದು. ಬನ್ನಿ, ಜುಲೈ 2ನೇ ತಾರೀಕು ಆಗಿರುವಂಥದ್ದು ವಿಬ್ಗಯಾರ್ ಸ್ಕೂಲ್ನ ವಿವರಗಳು. ನಾವು ಅದನ್ನು ಗ್ರಾಫಿಕ್ಸ್ ಮುಖಾಂತರ ನೋಡ್ತಾ ಇದ್ದೀವಿ. ಮಾರತ್ತಹಳ್ಳಿ ಸಮೀಪದ ವಿಬ್ಗಯಾರ್ ಹೈ ಶಾಲೆ. 6 ವರ್ಷದ ಬಾಲಕಿಯ ಮೇಲೆ ಇಲ್ಲಿ ಅತ್ಯಾಚಾರ ನಡೆದಿತ್ತು. ಸ್ಕೇಟಿಂಗ್ ತರಬೇತುದಾರ, ಜಿಮ್ ಮಾಸ್ಟರ್, ಇದಕ್ಕೆ ಸಂಬಂಧಪಟ್ಟಾಗ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಪ್ರಕರಣದ ಬಳಿಕ ಶಾಲಾ ಸುರಕ್ಷತೆಯ ಬಗ್ಗೆ ವ್ಯಾಪಕ ಚರ್ಚೆಯಾಗಿತ್ತು. ಇಲ್ಲಿಂದ ನ್ಯಾಷನಲ್ ಮೀಡಿಯಾ ತನಕ, ಅಂದರೆ ದೇಶಾದ್ಯಂತ ಸುದ್ದಿ ಮಾಡಿದಂಥ ಘಟನೆ ಅಂತಂತಂದರೆ ಅದು ವಿಬ್ಗಯಾರ್ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೋಲಿ ವಿಬ್ಗಯಾರ್ ಆದ ನಂತರ ಬಹಳಷ್ಟು ಒಂದಿಷ್ಟು ಬದಲಾವಣೆಗಳು ಮಾರ್ಪಾಡುಗಳು ಆಗ್ತಾ ಇದೆ ಅಂತ ಭಾವಿಸಿದ್ವಿ ನಾವು. ಯಾಕಂದರೆ MN ರೆಡ್ಡಿ ಒಂದಿಷ್ಟು 10 ಪಾಯಿಂಟ್ಗಳ ವಿವರಗಳನ್ನು ಕೊಟ್ಟಿದ್ದರು. ಇದನ್ನು ಫಾಲೋ ಮಾಡಲೇಬೇಕು ಖಾಸಗಿ ಶಾಲೆಯವರು ಅಂತ. ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ, ಇಬ್ಬಿಬ್ಬರು ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಾದ ನಂತರ ಆಗಸ್ಟ್ 4ಕ್ಕೆ ಮಾರುತಿ ಸ್ಕೂಲ್ನಲ್ಲಿ ಇದೇ ರೀತಿಯ ಒಂದು ಘಟನಾವಳಿ ನಡೆದೋಗ್ಬಿಡ್ತು. ಹೀಗೆ ನಾವು ತೋರಿಸ್ತಾ ಇದ್ದೀವಿ ಮುದುಕ, ಅದೇ ವ್ಯಕ್ತಿ 69 ವರ್ಷದ ಚಂದ್ರಮೌಳಿ, ಇವನು ಈ ಕೃತ್ಯವನ್ನು ಎಸಗಿದ್ದ. 8 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ, ವಿದ್ಯಾರ್ಥಿನಿಯನ್ನು ವಿವಸ್ತ್ರಗೊಳಿಸಿ ವಿಕೃತ ಆನಂದ ಪಡ್ತಾ ಇದ್ದ ಶಿಕ್ಷಕ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಮಾರುತಿ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ತಲಘಟ್ಟಪುರ ಪೊಲೀಸರು ಆರೋಪಿಯನ್ನು ಬಂಧಿಸಿದರು. ನಿನ್ನೆ ನೋಡಿ, 21ನೇ ತಾರೀಕು, ಅಕ್ಟೋಬರ್ 21ನೇ ತಾರೀಕು ಆರ್ಕಿಡ್ಸ್ ಶಾಲೆಯಲ್ಲಿ ನರ್ಸರಿ ಬಾಲಕಿ ವಿರುದ್ಧ ಲೈಂಗಿಕ ದೌರ್ಜನ್ಯ. ಈವರೆಗೂ ಆರೋಪಿಯನ್ನು ಪೊಲೀಸರು ಪಾಪ ಬಂಧಿಸಿಲ್ಲ. ಆರೋಪಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಇನ್ನೂ ವಿಚಾರಣೆ ನಡೀತಾನೆ ಇದೆ. ಯಾಕೆಂದರೆ ಅಲೋಕ್ ಕುಮಾರ್ ಒಂದು ಮಾತು ಹೇಳಿದ್ರು, ನಾವು ಎಲ್ಲದನ್ನೂ ಕೂಡ ಬಹಿರಂಗಪಡಿಸೋಕ್ಕಾಗಲ್ಲ ನಿಮಗೆ ಅಂತ. ಸೊ ಅದನ್ನು ಏನು ಮಾಡ್ತಾ ಇದ್ದಾರೆ ನೋಡೋಣ. ಜೊತೆಗೆ ಈ ಪೋಕ್ಸೋ ಕಾಯ್ದೆಯ ಸೆಕ್ಷನ್ 4 ಮತ್ತು 6ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. IPC ಸೆಕ್ಷನ್ 376ರ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಇಬ್ಬರು ಶಿಕ್ಷಕರನ್ನ ಪೊಲೀಸರಿಗೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಿಮ್ಮನೆ ರತ್ನಾಕರ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದರು ನೋಡಿ. 31ನೇ ತಾರೀಕು ಅಂದರೆ ಅಕ್ಟೋಬರ್ 31ನೇ ತಾರೀಕು ತನಕ ನಮಗೆ ಅವಧಿ ಇದೆ. ಅಲ್ಲಿಯ ಒಳಗಡೆಗೆ ಇವರು ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಇವರು ಇಲ್ಲ ಅಂತಂದರೆ ನಾವು ಕಠಿಣವಾದಂಥ ಕ್ರಮ ತಗೊಳ್ತೀವಿ ಎನ್ನುವಂಥ ಮಾತು. ಬನ್ನಿ, ಹಾಗಾದರೆ ಕಿಮ್ಮನೆ ರತ್ನಾಕರ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ನೋಡ ಬನ್ನಿ. ನಾವು ಇಡೀ ರಾಜ್ಯಾದ್ಯಂತ ಒಂದು ನಿಯಮವನ್ನು ಅನುಷ್ಠಾನ ಮಾಡಬೇಕು ಅಂಥೇಳಿ ಎಲ್ಲ ಶಾಲೆಗಳಿಗೂ ಕೂಡ ನಾವು ಕಳಿಸಿದ್ದೇವೆ. ಇಟ್ ಈಸ್ ಒಂದು. ಆಮೇಲೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಆಧಾರದ ಮೇಲೆ ಬೆಂಗಳೂರಿನ ಆಯುಕ್ತರು ಏನು MN ರೆಡ್ಡಿಯವರು ಏನಿದ್ದಾರೆ, ಅವರೊಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಯಮಗಳನ್ನು ಫ್ರೇಮ್ ಮಾಡಿ ಅವರು ಅದನ್ನು ಈ ಬೆಂಗಳೂರು ವ್ಯಾಪ್ತಿಗೆ ಅನ್ವಯಿಸೋ ಹಾಗೆ ಅವರಿಗೆ ಇರ್ತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಹೊರಡಿಸಿದ್ದಾರೆ. ಅದರೊಳಗೆ ಇರ್ತಕ್ಕಂಥದ್ದು ಬಹಳಷ್ಟು ನಮ್ಮ ಗೈಡ್ಲೈನ್ಸ್ ಏನೇನಿದೆ ಅದು ಕೂಡ ಅದರೊಳಗಿದೆ. ಮಾರ್ಗಸೂಚಿಯನ್ನು ಹೇಳಿದ್ದಾರೆ. ಮಕ್ಕಳ ಮತ್ತು ಮಹಿಳೆ ಮತ್ತು ಮಕ್ಕಳ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಗೈಡ್ಲೈನ್ಸು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಗೈಡ್ಲೈನ್ಸು ಮತ್ತು ಬೆಂಗಳೂರಿನ ಆಯುಕ್ತರು ಹೊರಡಿಸಿರ್ತಕ್ಕಂಥ ಕ್ರೋಢೀಕರಿಸಿ ನೀವು ಮಾಡಿ ಪ್ರತ್ಯೇಕವಾಗಿ ಮಾಡಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ನಾವು 3 ಜನ ಹೊರಡಿಸಿರ್ತಕ್ಕಂಥ ಕಾರ್ಯಸೂಚಿ ಗೈಡ್ಲೈನ್ಸ್ ಏನಿದೆ ಅದರೊಳಗೆ ವಿಭಿನ್ನವಾಗದ್ದು ಅಥವಾ ಹಂತ ಹಂತವಾಗಿ ಅಳವಡಿಸ್ಲಿಕ್ಕೆ ಆಗುವಂಥದ್ದು ಏನಾದ್ರು ತಕರಾರು ಇರ್ತಕ್ಕಂಥದ್ದನ್ನು ನಾವು ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ಕೂಡ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ. ಮೇಜರ್ ಎಲ್ಲವೂ ಕೂಡ ಕಾಮನ್ ಆಗಿ ಇದೆ. ನ್ಯಾಯಾಲಯವೇ ಆದೇಶ ಕೊಟ್ಟಿದೆ, ಅಕ್ಟೋಬರ್ 30ರವರೆಗೆ ಟೈಮ್ ಕೊಟ್ಟಿದ್ದೇವೆ ಅಂತ. ಅಷ್ಟರೊಳಗೆ ಇನ್ಸ್ಟಾಲ್ ಮಾಡದೇ ಇದ್ರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಸಪೋಸ್ ಖಂಡಿತ ಎಗೇನೆಸ್ಟ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ನಾವು ಖಂಡಿತವಾಗಿ ಕೂಡ ಕ್ರಮ ತೆಗೆದುಕೊಳ್ತೇವೆ.
ಅಂದರೆ ಕೋರ್ಟ್ ಎಲ್ಲಿ ತನಕ ಗಡುವು ಕೊಡುತ್ತಲ್ಲ ಅಲ್ಲಿ ತನಕ ಹಾಗಾದರೆ ಕಾಯ್ತಾ ಇರಬೇಕಾಗಾದ್ರೆ 31 ತನಕ ಅಂತಂದರೆ 31 ತನಕ ನಾವೇನು ಮಾಡೋಕ್ಕಾಗಲ್ಲ ಅನ್ನೋವಂಥ ಮನೋಭಾವನೆನ, ಅಥವಾ 2-3 ದಿನದಲ್ಲಿ ಆಗುವಂಥದ್ದು ಏನಿದೆಯಲ್ಲ ಅದಕ್ಕೆ ಇಷ್ಟೊಂದು ಸಮಯ ತಗೋಬೇಕಾಗಾದ್ರೆ ಖಾಸಗಿ ಶಾಲೆಗಳವರು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮೋಟಮ್ನವರು ಕೂಡ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯೆ ಮಾಜಿ ಸಚಿವೆ ಮೋಟಮ್ಮ. ಬನ್ನಿ, ಇದಾದ ನಂತರ ಮೋಟಮ್ಮ ಹೇಳಿರುವಂಥದ್ದೇನು ನೋಡೋಣ ಬನ್ನಿ. ಮೀಟಿಂಗ್ ಯಾರ ಜೊತೆನೂ ಮಾಡಿಲ್ಲ, ಜಸ್ಟ್ ವೀಕ್ಷಣೆ ಮಾಡಿದ್ವಿ. ಸ್ಕೂಲ್ ಹೇಗೆ, ಸ್ಕೂಲ್ ಪರಿಸ್ಥಿತಿ ಹೇಗಿದೆ, ಮತ್ತೆ ಆಸ್ ಪರ್ ದಿ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಫಾಲೋ ಮಾಡಿದಾರ, ಪೊಲೀಸ್ ಗೈಡ್ಲೈನ್ಸ್ ಫಾಲೋ ಮಾಡಿದಾರ, ಅದೆಲ್ಲ ನಾವು ವೀಕ್ಷಣೆ ಮಾಡಿದ್ವಿ. ವಿಚಾರಣೆ ಮಾಡಲಿಕ್ಕೆ ಏನು ರೆಸ್ಪಾನ್ಸಿಬಲ್ ಈ ಇನ್ಸ್ಟಿಟ್ಯೂಷನ್ನಿನ ಹೆಡ್ ಇಲ್ಲ. ಅವರೇನೋ ಆಂಧ್ರದವರಂತ, ಆಂಧ್ರಕ್ಕೆ ಹಬ್ಬಕ್ಕಂತ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹಬ್ಬಕ್ಕೆ ಹೋಗಿದ್ದಾರೋ ಇನ್ಸಿಡೆನ್ಸ್ ಆದಮೇಲೆ ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ನಾವು ವಿಚಾರಣೆ ಮಾಡಿ ಎಲ್ಲ ಡೀಟೇಲ್ಸ್ ತಗೊಳ್ಳೋಕ್ಕೆ ಸಾಧ್ಯ. ಪೊಲೀಸ್ನವ್ರು ಏನು ಅವ್ರು ಕಂಡಿದ್ದಾರೆ ಅದನ್ನು ಹೇಳಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪೇರೆಂಟ್ಸ್ ಯಾರು ಏನು ಹೇಳಕ್ಕೆ ತಯಾರಿಲ್ಲ. ತರೋ ಎನ್ಕ್ವೈರಿ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಸ್ಕೂಲ್ ಬಗ್ಗೆ ನಮ್ದು ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಅಂತ ಒಂದು 2-3 ನಿಂತವ್ರು ಹೇಳಿದರು ಅಷ್ಟೇ. ಸ್ಕೂಲ್ ಬಗ್ಗೆ ನಮ್ದು ಏನು ಕಂಪ್ಲೇಂಟ್ಸ್ ಇಲ್ಲ. ಇನ್ಸಿಡೆನ್ಸ್ ಎನ್ಕ್ವೈರಿ ಸರಿ ಆಗಬೇಕು, ಯಾರು ಇದರಲ್ಲಿ ಇದ್ದಾರೆ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋದು ಹೇಳಿದ್ದಾರೆ. ಮಗು ಪೇರೆಂಟ್ಸ್ ನಾವು ನೋಡಿಲ್ಲ, ಮಗು ಹತ್ರ ಏನು ಮಾತಾಡೋ, ಮಗು ಪೇರೆಂಟ್ಸ್ ಕೇಳಬೇಕು. ಈ ಮಳೆ ಬೇರೆ ನಮ್ಗೆ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದೆಯಲ್ಲ, ಹೋಗ್ಬೇಕಲ್ಲ ಮತ್ತೆ ಹೇಳಿ ನಂತರ ಅವರ ಒಂದು ಪೇರೆಂಟ್ಸ್ದು ಒಪಿನಿಯನ್ ಏನಿದೆ ಆನ್ ದಟ್ ಬೇಸಿಸ್ ಮತ್ತೆ ನಾವೀಗ ಇಲ್ಲಿ ಸ್ಕೂಲ್ ಅಥಾರಿಟೀಸ್ನ ಎನ್ಕ್ವೈರಿ ಮಾಡಬೇಕಾಗತ್ತೆ. ಆಮೇಲೆ ಒಂದು ರಿಪೋರ್ಟನ್ನ ನಮ್ಮ ಕಮಿಟಿಯಿಂದ ಸಬ್ಮಿಟ್ ಮಾಡ್ತೀವಿ. ಟೋಟಲ್ ಒಂದು 10-15 ಜನ ಇದ್ದಾರೆ ಹೊರಗಡೆ ಕೆಲಸ, ಆದರೆ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಮತ್ತು ಆ ಮಗು ಓದೋ ಕ್ಲಾಸಲ್ಲಿ 2 ಲೇಡಿ ಟೀಚರ್ ಇದ್ದಾರೆ. ಈಗ ಸನ್ನಿವೇಶ ಏನು, ಯಾವಾಗ ಏನು ಅನ್ನೋದನ್ನ ಅಲ್ಲಿ CCTV ಅಲ್ಲಿ ರಿಪೋರ್ಟ್ ಆಗಿಲ್ವಂತೆ. ಬಟ್ CCTVಲಿ ಆ ಮಗು ಒಳಗಡೆ ಬಂದಿದ್ದು, ಹೊರಗಡೆ ಹೋಗಿದ್ದು ಅದೆಲ್ಲ ರೆಕಾರ್ಡ್ ಆಗಿದೆ ಅಂತೆ. ಅದೇ ಎನ್ಕ್ವೈರಿ ಪರ್ಪಸ್ ಪೊಲೀಸ್ನವ್ರು ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಮೋಟಮ್ನವ್ರ ಮಾತು. ಮೋಟಮ್ನವರ ಮಾತಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಯಾಕಂದರೆ ಸಂಬಂಧಪಟ್ಟಂಥವ್ರು ಸಿಗಲಿಲ್ಲ, ಅವ್ರ ಜೊತೆ ಮಾತಾಡಲಿಲ್ಲ. ಇದೆಲ್ಲದರ ಜೊತೆ ಮಳೆ ಅಡ್ಡಿ ಆಗ್ತಾ ಇದೆ, ಅದರ ವಿವರಗಳೇನು ಎತ್ತ ಅದ್ರ ಬಗ್ಗೆ ಗೊತ್ತಿಲ್ಲ. ಜೊತೆಗೆ ಮಾಲೀಕರು ಏನಿದಾರಲ್ಲ, ಆ ಮಾಲೀಕರು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಮಾತನ್ನು ಮೋಟಮ್ನವ್ರು ಹೇಳಿದ್ರು. ಹಬ್ಬಕ್ಕೆ ಹೋಗ್ಯಾರೆ ಅಂತ. ಹಬ್ಬಕ್ಕೆ ಹೋಗಿರೋದಲ್ಲ, ಅವ್ರಿನ್ನೂ ಬಂದೇ ಇಲ್ಲ. ಅವ್ರು ಬರೋದೂ ಇಲ್ಲ. ಅವ್ರು ನೋಡ್ತಾ ಇರಿ, ಸರಿಯಾದಂಥ ರೀತಿಯಲ್ಲಿ ಸಂಬಂಧ ಆಗಲಿಲ್ಲ ಅಂತಂತಂದರೆ ಅವ್ರಿಗೆ ಖಂಡಿತವಾಗಲೂ ಬರಲ್ಲ ಅವರು ಅಂತ. ಯಾಕಂದರೆ ಮೊನ್ನೆ ವಿಬ್ಗಯಾರ್ ಸಂಸ್ಥೆಯಲ್ಲಿ ಆದ ನಂತರದ ಘಟನೆಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಏನಾದರೂ ಅರೆಸ್ಟ್ ಮಾಡಿಬಿಡ್ಬೋದು ಅನ್ನುವಂಥ ಒಂದು ಭಯದಿಂದ ಖಂಡಿತವಾಗಲೂ ಅವ್ರು ಬರುವಂಥ ಸಾಧ್ಯತೆಗಳು ಕೂಡ ಕಡಿಮೆನೇ ಅವರು. ಸೊ ಇಂಥ ಒಂದು ಸ್ಥಿತಿ ಇಲ್ಲಿ ಹಲವಾರು ಸಂಗತಿಗಳು ಹೇಳುತ್ತೆ. ಇದೆಲ್ಲದರ ಜೊತೆಗೆ ನಾನು ಇಬ್ಬರ ಒಂದು ಒಪಿನಿಯನ್ನ ತೋರಿಸ್ಬಿಡ್ತೀನಿ ಆರಂಭದಲ್ಲಿ. ಅಂದರೆ ಪೊಲೀಸ್ ಕಮಿಷನರ್ ಮತ್ತು ಅಡಿಷನಲ್ ಪೊಲೀಸ್ ಕಮಿಷನರ್ ಇದು ಘಟನೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಬೆಳಗಿನ ಜಾವ ಶಾಲೆಗೆ ಹೋಗಬೇಕಾದ್ರೆ ನಗ್ನಗ್ತಾ ಹೋಗಿರೋಳು 12ವರೆಗೆ ಅವಳನ್ನು ತಾಯಿ ಹೋಗಿ ಕರ್ಕೊಂಡು ವಾಪಸ್ ಬರಲಿಕ್ಕೆ ಮಾಮೂಲಿ ಪ್ರತಿ ದಿವಸ ಮಾಡ್ತಾ ಇರ್ತಕ್ಕಂಥದ್ದು. ಕರ್ಕೊಂಡು ಬರಬೇಕಾದ್ರೆ ಅವಳು ಅಳೋ ಶುರು ಮಾಡಿದ್ರು. ಮತ್ತು ಅವಳನ್ನ ಕೇಳಿದಾಗ ಏನಾಗಿದೆ ಅಂತ ಹೇಳಿ ಅವಳು ಅದಕ್ಕೆ ಉತ್ತರ ಕೊಡಲಿಲ್ಲ. ಮನೆಗೆ ತಲುಪಿದ ನಂತರ ಮನೆಯಲ್ಲಿ ಭಾಳಷ್ಟು ಸಲ ಪುನಃ ಕೇಳಿದ ಮೇಲೆ ಅವಳು ತನ್ನ ತಾಯಿಗೆ ರಿವೀಲ್ ಮಾಡಿರ್ತಕ್ಕಂಥದ್ದು ವಿಷಯ, ಸ್ಕೂಲ್ನಲ್ಲಿ ಒಬ್ಬ ಅಂಕಲ್ ನನಗೆ ನೋವುಂಟು ಮಾಡಿದ್ದಾನೆ ಅಂತೇಳಿ, ಹರ್ಟ್ ಮಾಡಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ. ಅದನ್ನು ತಾಯಿ ಪುನಃ ಅವಳನ್ನು ಪ್ರಶ್ನಿಸಿದಾಗ ಪ್ರೈವೇಟ್ ಪಾರ್ಟ್ ಕಡೆ ನನಗೆ ಅವರು ಹರ್ಟ್ ಮಾಡಿದ್ದಾರೆ, ಅಂಕಲ್ ಹರ್ಟ್ ಮಾಡಿದ್ದಾರೆ ಅಂತ ಅನ್ನೋ ವಿಷಯನ ಹೇಳಿದ್ದಾರೆ. ಶಾಲೆಯ ಪರಿವೀಕ್ಷಣೆಲ್ಲ ಕೂಡ ನಮ್ಮ ತಂಡವರು ಮಾಡಿದ್ದಾರೆ. ನಾವು ಕೇಸ್ ರಿಜಿಸ್ಟರ್ ಮಾಡಿ ಕೇಸನ್ನು 4 ಮತ್ತು 6 ಸೆಕ್ಷನ್ ಪೋಕ್ಸೋ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ ಅನ್ನೋನ್ ಅಕ್ಯೂಸ್ಡ್ ಮೇಲೆ. ಮತ್ತು ಕೇಸ್ ರಿಜಿಸ್ಟರ್ ಮಾಡಿದ ಕೂಡಲೇ ಒಂದು ವಿಶೇಷ ತಂಡವನ್ನು ನಾವು ರಚಿಸಿದ್ದೇವೆ. ಆ ತನಿಖಾ ತಂಡದ ಜವಾಬ್ದಾರಿಯನ್ನು ಸಾರಾ ಫಾತಿಮಾ ACP ಮಲ್ಲೇಶ್ವರಂ ಅವರಿಗೆ ಕೊಟ್ಟಿದ್ದೇವೆ. ಅವರು ಲೇಡಿ ಆಫೀಸರ್ ಆಗಿರೋದ್ರಿಂದ ಮತ್ತು
ACP ರ್ಯಾಂಕ್ ಆಫೀಸರ್ ಅವರು. ಇಲ್ಲಿ ಎಲ್ಲ ವಿಷಯ ಹೇಳಲಿಕ್ಕೆ ಆಗಲ್ಲ. ಅದಕ್ಕಾಗಿ ಅವರೇ ಒಂದು ಕೋರ್ ಕಮಿಟಿ ಮಾಡಿದರೆ ಅವರದ್ದು ಕೋರ್ ಕಮಿಟಿ ಜೊತೆಗೆ ನಾವು ಅವರ ಸಂಪರ್ಕದಲ್ಲಿ ಇದ್ದು ಏನೇನು ನಾವು ಹಂತವಾಗಿ ನಾವು ಮಾಡ್ತಾ ಇದ್ವಿ, ಏನೇನು ತನಿಖೆದು ಹಂತಿದೆ ಅದರ ಬಗ್ಗೆ ನಾವು ಅವ್ರಿಗೆ ಹೇಳ್ತೀವಿ. ಈಗಾಗಲೇ 12:30 ನಮ್ಮ ಮಾನ್ಯ ಆಯುಕ್ತವರು ಕೂಡ ಪೊಲೀಸ್ ಕಮಿಷನರೇಟ್ನಲ್ಲಿ ಒಂದು ಇದು ಪ್ರೆಸ್ ಕಾನ್ಫರೆನ್ಸ್ ಅವರು ಮಾಡ್ತಾ ಇದ್ದಾರೆ. ಅದು ಬೇರೆ ವಿಷಯ ಏನಿದೆ ಅವರು ಹೇಳ್ತಾರೆ. ನಾವು ಇವರಿಗೆ ಏನಿದೆ ಯಾರು ಇವರದ್ದು ಕೋರ್ ಬಾಡಿ ಇದೆ ಅಲ್ಲಿ ಅವ್ರ ಜೊತೆಗೆ ನಾವು ವಿಶದವಾಗಿ ನಾವು ಚರ್ಚೆ ಮಾಡ್ತೀವಿ. ಏನು ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಏನಾಗಿದೆ ಅದು ನಾವು ಅವ್ರಿಗೆ ಮಾತಾಡ್ತೀವಿ. ಈಗ ತನಿಖೆ ಹಂತ ಅಂದರೆ ಪ್ರಕರಣ ದಾಖಲಾಗಿದೆ ಅಂದರೆ ಯಾವ ಹಂತದಲ್ಲಿದೆ ಅಂತ ನೀವು ಸ್ವಲ್ಪ ಜನಕ್ಕೆ ಸಮಾಧಾನ ರೀತಿಯಲ್ಲಿ ಹೇಳ್ಬೋದು. ಅಲ್ಲ, ಈಗ ನೋಡಿ ಪ್ರಕರಣ ದಾಖಲಾಗಿದೆ. ನಾವು ಏನಿದೆ ಪ್ರಕರಣದ್ದು ಹಂತವಾಗಿ ನಾವು ಹೇಳಲಿಕ್ಕೆ ಆದರೆ ನಾವು ಎಲ್ಲ ಅಂಶಗಳು ಏನಿದೆ ಅದು ನಾವು ಕುಲಂಕುಷವಾಗಿ ನಾವು ಪರಿಶೀಲನೆ ನಾವು ಮಾಡ್ತೀವಿ. ಮತ್ತು ಈಗ ಏನಿದೆ ಯಾವುದೊಂದು ಹಂತವಾಗಿ ನಾವು ಹೇಳಿದರೂ ಸರಿ ಆಗಲ್ಲ. ಈಗ ಮಗು ಕೂಡ ಏನಿದೆ ನಾವು ಅವ್ರಿಗೆ ಬಹಳ ಒತ್ತಡ ಹಾಕ್ಕೊಂಡು ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರಲ್ಲ. ಅವ್ರಿಗೆ ನಾವು ಸಮಾಧಾನವಾಗಿ ಮತ್ತು ನಿಧಾನ ನಾವು ಅವ್ರಿಗೆ ಮಾತಾಡಬೇಕಾಗತ್ತೆ. ಸೊ ಅದು ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಆದರೆ ನಾವು ಹೇಳೋದು ಅಷ್ಟೇ, ನಾವೊಂದು ಪಾರದರ್ಶತೆ ಏನಿದೆ ಅದು ನಾವು ಇನ್ವೆಸ್ಟಿಗೇಟ್ ತನಿಖೆಯಲ್ಲಿ ನಾವು ಇಟ್ಕೊಳ್ತೀವಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಿರಂಜನ್ ಆರಾಧ್ಯ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಶಿಕ್ಷಣ ತಜ್ಞರು. ಆರಾಧ್ಯ ಕಾರ್ಯಕ್ರಮದ ಬಗ್ಗೆ ಸ್ವಾಗತ. ಶಿವರಾಮೇಗೌಡರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅಧ್ಯಕ್ಷರು ಖಾಸಗಿ ಶಾಲೆಗಳ ಒಕ್ಕೂಟ. ಶಿವರಾಮೇಗೌಡ ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಖಾಸಗಿ ಶಾಲೆಗಳ ಸಂಘದ ಕಾರ್ಯದರ್ಶಿ ಶಶಿಕುಮಾರ್ ನಮ್ಮ ಜೊತೆಗಿದ್ದಾರೆ. ಶಶಿಕುಮಾರ್ ಜಿ ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೀಳಾ ನೇಸರ್ಗಿ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಜೊತೆಗೆ ಶಂಕರ್ ಮಹಾದೇವ ಬಿದಿರಿಯವರು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗುವಂಥ ಸಾಧ್ಯತೆಗಳಿದೆ. ನಾನು ಇವ್ರ ಜೊತೆ ಚರ್ಚೆ ಮಾಡ್ತೀನಿ. ನಾನು ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಚರ್ಚೆ ಆರಂಭ.